ಒಂದು ವ್ಯಂಜನಕ್ಕೆ ಒಂದು ಸ್ವರ ಸೇರಿದಾಗ ಗುಣಿತಾಕ್ಷರವಾಗುತ್ತದೆ ಮತ್ತು ವ್ಯಂಜನಗಳಿಗೆ ಯೋಗವಾಹಗಳನ್ನು ಅಂದರೆ ಅನುಸ್ವಾರ ವಿಸರ್ಗಗಳನ್ನು ಸೇರಿಸಿದಾಗಲೂ ಗುಣಿತಾಕ್ಷರವಾಗುತ್ತದೆ. ಉದಾಹರಣೆಗೆ ಮ ಎನ್ನುವಂತಹ ವ್ಯಂಜನಕ್ಕೆ ಅ ಎನ್ನುವಂತಹ ಸ್ವರ ಸೇರಿದಾಗ ಮ ಎನ್ನುವ ಗುಣಿತಾಕ್ಷರವಾಯಿತು. ಹಾಗೆ ನ ಎನ್ನುವಂತಹ ವ್ಯಂಜನಕ್ಕೆ ಎ ಎನ್ನುವ ಸ್ವರ ಸೇರಿದಾಗ ನೆ ಎನ್ನುವಂತಹ ಗುಣಿತಾಕ್ಷರವಾಯಿತು. ಮ ಮತ್ತು ನೆ ಎಂಬ ಈ ಎರಡು ಗುಣಿತಾಕ್ಷರಗಳನ್ನು ಸೇರಿಸಿ ಮನೆ ಎನ್ನುವ ಪದವನ್ನು ರಚಿಸಬಹುದು. ಮ ನ ವ್ಯಂಜನಾಕ್ಷರಗಳನ್ನು ಸೇರಿಸಿ ಬರೆದರೆ ಪದ ರಚನೆಯಾಗುವುದಿಲ್ಲ. ಅದರ ಬದಲಿಗೆ ಮ ಎನ್ನುವಂತಹ ವ್ಯಂಜನಾಕ್ಷರಕ್ಕೆ ಅ ಎನ್ನುವಂತಹ ಸ್ವರ ಸೇರಿದಾಗ ಮ ಎನ್ನುವ ಗುಣಿತಾಕ್ಷರ ಸಿಗುತ್ತೆ. ಹಾಗೆ ನ ಎನ್ನುವಂತಹ ವ್ಯಂಜನಾಕ್ಷರಕ್ಕೆ ಎ ಎನ್ನುವಂತಹ ಸ್ವರ ಸೇರಿದಾಗ ನೆ ಎನ್ನುವಂತಹ ಗುಣಿತಾಕ್ಷರ ಸಿಗುತ್ತೆ. ಈ ರೀತಿ ವ್ಯಂಜನಾಕ್ಷರಗಳಿಗೆ ಸ್ವರಾಕ್ಷರಗಳನ್ನು ಸೇರಿಸಿ ಬರೀಬೇಕು. ನಂತರ ಗುಣಿತಾಕ್ಷರ ಸಿಗುತ್ತೆ. ಆ ಗುಣಿತಾಕ್ಷರಗಳಿಂದ ಅರ್ಥಪೂರ್ಣವಾದಂತಹ ಪದವನ್ನು ರಚನೆ ಮಾಡಬಹುದಾಗಿದೆ. ಒಂದು ವ್ಯಂಜನಕ್ಕೆ ಅದಿಂದ ಔವರೆಗಿನ 13 ಸ್ವರಗಳನ್ನು ಸೇರಿಸಿದರೆ 13 ಗುಣಿತಾಕ್ಷರವಾಗುತ್ತದೆ. 34 ವ್ಯಂಜನಗಳಿಗೆ ತಲಾ 13 ಸ್ವರಾಕ್ಷರಗಳನ್ನು ಸೇರಿಸಿ 442 ಗುಣಿತಾಕ್ಷರಗಳನ್ನು ರಚಿಸಬಹುದು. ಅದೇ ರೀತಿ ಯೋಗವಾಹಗಳನ್ನು ಸೇರಿಸಿಯೂ ಗುಣಿತಾಕ್ಷರಗಳನ್ನು ಮಾಡಬಹುದು. ಈ ಗುಣಿತಾಕ್ಷರಗಳನ್ನೇ ಕಾಗುಣಿತ ಅಕ್ಷರಗಳು ಎಂದು ಕರೆಯಲಾಗಿದೆ.